ಹಾಯ್ ಹಲೋ ನಮಸ್ತೆ ಜೀನಿ ಪ್ರೆಸೆನ್ಸ್ ಜೈ ಗಣೇಶ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ, ಗಲ್ಲಿ ಗಲ್ಲಿ ಗಣೇಶನ್ನ ಹೋಗಿ ನೋಡೋದು, ಹೇಗೆ ಅಲಂಕಾರ ಮಾಡಿದ್ದಾರೆ, ಹಾಗೆ ಎಷ್ಟು ವರ್ಷದಿಂದ ಈ ಒಂದು ಗಣೇಶನ್ನ ಕೂರಿಸ್ತಿದ್ದಾರೆ ಅನ್ನುವಂಥದ್ದು. ಇವತ್ತು ನಾವು ಬೆಟ್ಟ ಹಲಸೂರಿನಲ್ಲಿ ಇದ್ದೀವಿ. ಸೊ ಇಲ್ಲಿ ಶ್ರೀ ಸಿದ್ಧಿವಿನಾಯಕ ಗೆಳೆಯರ ಬಳಗದಿಂದ ಒಂದು ಗಣೇಶನ ಕೂರಿಸಿದ್ದಾರೆ. ಎಷ್ಟು ವರ್ಷದಿಂದ ಏನು ಎತ್ತ ಅಂತ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ನಮಸ್ತೆ ಸರ್. ಮೇಡಮ್ ನಮಸ್ಕಾರ, ನಾನು ನವೀನ್ ಅಂತ. ಓಕೆ, ಎಷ್ಟು ವರ್ಷದಿಂದ ಈ ಒಂದು ಗಣೇಶನ ಇಡ್ತಾ ಇದ್ದೀರಾ? ನಾವು 45 ವರ್ಷದಿಂದ ಇಡ್ತಾ ಇದ್ದೀವಿ. 45 ವರ್ಷ? ಹೌದು. ಇದು ನಾವಿನ್ನೂ ಅವಾಗ ಹುಟ್ಟಿರಲಿಲ್ಲ, ಅವಾಗಿಂದನೂ ಅಲ್ಲಿ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ದು. ಇವತ್ತು ಈ ಮಟ್ಟಕ್ಕೆ ಬಂದು ಬೆಳೆದಿದೆ. ತುಂಬ ಪ್ರೌಡ್ ಆಗುತ್ತೆ ಬೆಟ್ಟಲ್ಸೂರ್ಗೆ. ಓಕೆ, ಹೌದು. ಸೊ ನೀವು ಚಿಕ್ಕ ವಯಸ್ಸಿನಲ್ಲಿ ಇರಬೇಕಾದ್ರೆ ಹೆಂಗೆ ಗಣೇಶೋತ್ಸವ ಆಚರಣೆ ಮಾಡ್ತಿದ್ರು, ಈಗಿನ ಕಾಲದವ್ರು ಹೇಗೆ ಆಚರಣೆ ಮಾಡ್ತಿದ್ದಾರೆ? ಅವಾಗ ನಾವು ಎತ್ತಿನ ಬಂಡಿಲಿ ಬಿಡ್ತಾ ಇದ್ವಿ ಗಣೇಶನ. ಈಗೆಲ್ಲ ಅಪ್ಡೇಟ್ ಆದಂಗೆ ಗಣೇಶನ ಅಪ್ಡೇಟ್ ಆಗ್ತಾ ಇದ್ದಾನೆ. ಖುಷಿ ಆಗ್ತಾ ಇದೆ. ನಮ್ಮ ಈ ಜಾಲ ಹುಬ್ಳಿಲೇ ನಮ್ಮ ಬೆಟ್ಟಲ್ಸೂರ್ದೆ ಇವಾಗ ಟ್ರೆಂಡಲ್ಲಿರೋದು ಗಣೇಶ ಆ ಥರ. ಸೊ ಇದು ನೋಡಿದ್ರೆ ದೇವಸ್ಥಾನ ಥರ ಕಾಣಿಸುತ್ತೆ, ಬಟ್ ಇದು ಸೆಟ್ ಅಂತ ಹೇಳಿದ್ರು. ಸೊ ಯಾವ ಥರ, ಹೇಗೆ, ಖರ್ಚೆಷ್ಟಾಯಿತು, ಯಾಕೆ ಇದೇ ಒಂದು ಥೀಮ್ ಮಾಡಬೇಕು ಅಂತ ಅನ್ನಿಸ್ತು? ಹೇಗೆ ಇದು ವೈಭವ್ ಅವರ 1 ತಿಂಗಳು ಪರಿಶ್ರಮ. ಇದಕ್ಕೆ ಒಂದು 5 ರಿಂದ 5.5 ಲಕ್ಷ ಖರ್ಚಾಗಿದೆ. ಒಳಗಡೆ ಹೋದ್ರೆ ನಿಮಗೆ ದೇವಸ್ಥಾನದ ಅನುಭವನೇ ಆಗುತ್ತೆ. ಒಳಗಡೆ ಹೋದ್ರೆ ನೀವು ಬಾಲರಾಮನ ಏನು ಅಯೋಧ್ಯೆಯಲ್ಲಿ ನೋಡ್ತೀರಾ, ಎಸ್ ಅದೇ ತರನೇ ನಿಮ್ಗೆ ಒಳಗಡೆ ಗಣೇಶ ವಿಗ್ರಹನು ನಿಮಗೆ ಬಾಲ ಗಣೇಶ ತರನೇ ಅಯೋಧ್ಯ ಮಾದರಿಲಿನೇ ಗಣೇಶ ನಾವು ರೆಡಿ ಮಾಡಿಸಿದೀವಿ. ಹೌದು. ಈಗಂತೂ ಹಬ್ಬ ಅಂತಂದ್ರೆ ತುಂಬಾ ಚೆನ್ನಾಗಿ ಮಾಡ್ತಾರೆ, ಭರ್ಜರಿಯಾಗಿ ತುಂಬಾ ಚೆನ್ನಾಗಿ ನಡೆಯುತ್ತೆ. ಬಟ್ ಇದೇ ಒಂದು ಹಬ್ಬ, ಗಣೇಶ ಹಬ್ಬ, ಇನ್ನೊಂದು 30 ವರ್ಷ 40 ವರ್ಷ ಆದ್ಮೇಲೆ ಹೇಗಿರ್ಬಹುದು ಅಂತ ಅನ್ಸುತ್ತೆ ನಿಮ್ಗೆ? ಅದು ಹೇಳಕ್ಕಾಗಲ್ಲ. ಅದು ಊರಲ್ಲಿ ಪ್ರಮುಖರು ಯಾರಿರ್ತಾರೆ, ಗಣೇಶ ಕೂರ್ಸೋರು, ಅವರ ಆಕ್ಟಿವಿಟೀಸು, ಸ್ನೇಹಿತರ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು. ಇವಾಗ ಬರೋ ಹುಡುಗರು ಎಲ್ಲಾರನ್ನ ಯೂಟ್ಯೂಬಲ್ಲೇ ನೋಡ್ತಾರೆ, ಯೂಟ್ಯೂಬಲ್ಲೇ ಮನೆ ಕಟ್ತಾರೆ. ದೇವಸ್ಥಾನ ಏನೆಲ್ಲಿ ಮಾಡ್ತಾರೆ ಅವರು. ಇನ್ನು ಹಬ್ಬನೂ ಕೂಡ ಯೂಟ್ಯೂಬಲ್ಲೇ ಮಾಡ್ತಾರೆ ಅಂತ ಮಾಡೋ ಚಾನ್ಸ್ ತುಂಬಾ ಇದೆ ಮೇಡಮ್. ಅದಕ್ಕೆ ಆದಷ್ಟು ಮಕ್ಳಿಗೆ ಮೊಬೈಲ್ ಕೊಡಿದ್ರೆ ಈ ಥರ ಗಣೇಶನ ಏರಿಯಾ ಕರ್ಕೊಂಬಂದು ಅವ್ರಿಗೆಲ್ಲ ತೋರಿಸಿ ಅವ್ರ ಫ್ಯೂಚರ್ ಇದೆ ಅಂತ ಹೇಳಿ ಮಾಡಬೇಕು. ಓಕೆ ಸರ್, ಇದು ಬಾಲ್ ಗಂಗಾಧರ್ ತಿಲಕ್ ಅವರು ಸ್ವಾತಂತ್ರ್ಯ ಹೋರಾಟ ಮಾಡೋ ಟೈಮಲ್ಲಿ ತುಂಬ ಜನ ಸೇರೋಕೆ ಬಿಡ್ತಿರ್ಲಿಲ್ಲ ಅನ್ನುವಂಥ ಉದ್ದೇಶದಿಂದ ಈ ಒಂದು ಗಣೇಶ ಹಬ್ಬ ಹೆಸರನ್ನು ಸ್ಟಾರ್ಟ್ ಮಾಡಿದ್ರು. ಆ ಹೆಸರಿಂದ ತುಂಬ ಜನ ಸೇರೋಕೆ ಶುರು ಮಾಡಿದ್ರು, ಗಣೇಶನ ಇಡ್ತಿದ್ರು. ಸೊ ಈಗ ಈ ಒಂದು ಸಮಾಜದಲ್ಲಿ ನಾನೊಂದಕ್ಕೆ ಹೋರಾಟ ಮಾಡ್ತೀನಿ ಅಂತ ಅಂದರೆ ಯಾವುದಕ್ಕೆ ಹೋರಾಟ ಮಾಡ್ಬೋದು? ಹಿಂದುತ್ವ ಮೇಡಮ್. ಹಿಂದುತ್ವ. ಹೌದು. ಹಿಂದುತ್ವ ಅಂದ್ರೆ ಗಣೇಶ, ರಾಮ ಎಲ್ಲ ಬರ್ತಾರಲ್ಲ, ಗಣೇಶ ಕೂರ್ಸೋದು ಒಂದು ಹಿಂದುತ್ವದ ಪ್ರಶ್ನೆನೇ. ಹೌದು. ಸೊ ನಾವು ಈ ಒಂದು ಸಂಸ್ಕೃತಿ ಎಲ್ಲ ಕಡೆಗೂ ಬೆಳಿಬೇಕು, ಅದನ್ನ ರೂಢಿಸ್ಕೋಬೇಕು ಅಂತ. ಗಣೇಶ ಅನ್ನೋದೇ ವಿಘ್ನ ನಿವಾರಕ. ಯಾವುದೇ ವಿಘ್ನ ಬಂದ್ರೂ ಗಣೇಶನ ಮುಂದೆ ಇಟ್ಕೊಂಡೆ ಓಡಾಡಬೇಕು. ಓಕೆ, ಭಾರತ ಸಂಸ್ಕೃತಿ ಅಂತಂದರೆ ಎಲ್ಲರಿಗೂ ಗೊತ್ತಿದೆ, ವಿದೇಶದವರು ಕೂಡ ಫಾಲೋ ಮಾಡ್ತಾರೆ. ಸೊ ನಮ್ಮ ಭಾರತ ದೇಶದಲ್ಲಿ ಯಾವುದೋ ಒಂದನ್ನು ಸರಿ ಮಾಡ್ಕೊಬೇಕು ಅಂತ ಆದರೆ ಯಾವುದಕ್ಕೆ ಸರಿ ಮಾಡ್ಕೋಬೇಕು? ಸಂಸ್ಕೃತಿ ವಿಚಾರವಾಗಿ ಸರಿ ಮಾಡ್ಕೊಬೇಕಾ, ಅಥವಾ ಪಾಶ್ಚಾತ್ಯ ದೇಶಗಳಲ್ಲಿ ನಮ್ಮ ಹಿಂದೂ ಸಂಸ್ಕೃತಿನ ಎತ್ತಿ ಹೇಳ್ತಾ ಇದ್ದಾರೆ. ನಮ್ಮ ಭಾರತದಲ್ಲಿ ಪಾಶ್ಚಾತ್ಯ ಸಂಸ್ಕೃತಿಗಳನ್ನ ನಾವು ಬೆಳೆಸ್ತಾ ಇದ್ದೀವಿ. ಇದು ಕಮ್ಮಿಯಾಗಿ ನಮ್ಮ ಮೂಲ ಏನಿದೆ ನಾವು ಅದನ್ನೇ ಹುಡ್ಕೊಂಡು ಹೋಗ್ಬೇಕು. ಓಕೆ, ನಮ್ಮ ಮೂಲವನ್ನ ನಾವು ಹುಡ್ಕೋಬೇಕು, ಆಗ ನಮ್ಮ ಸಂಸ್ಕೃತಿ ಸಂಪ್ರದಾಯನ ಬೇರೆಯವ್ರು ಫಾಲೋ ಮಾಡ್ತಾರೆ. ಕರೆಕ್ಟ್. ಈಗ ನದಿ ಮೂಲ ಯಾವತ್ತು ಮರೆಯಲ್ವಲ್ಲ, 100 ವರ್ಷ 200 ವರ್ಷ ಆದ್ರೂ ಮೂಲ ಹೆಂಗೆ ಹುಡ್ಕೊಂಡು ನೀರು ಜಾಸ್ತಿ ಆದ್ರೆ ಬರುತ್ತಲ್ಲ, ಆ ಥರ ಹಿಂದೂ ಮೂಲವನ್ನು ನಾವು ಹುಡ್ಕೊಂಡು ಹೋಗ್ಬೇಕಾಗುತ್ತೆ. ಇದೊಂದು ಕ್ವಶನ್ನು, ಫನ್ನಿ ಕ್ವಶನ್ನು. ಸೊ ಎಲ್ಲರ ಹತ್ರನೂ ನಾನು ಕೇಳ್ತಾ ಇರ್ತೀನಿ, ಇಲ್ಲೂ ಎಲ್ಲರ ಹತ್ರ ನಾನು ಕೇಳ್ತೀನಿ, ಓಕೆನಾ? ಗಣೇಶ ಏನಾದರೂ ಪ್ರತ್ಯಕ್ಷ ಆದ ಅಂತಂದ್ರೆ, ಇಷ್ಟು ದೊಡ್ಡ ಸೆಟ್ ಹಾಕಿದ್ದೀರಾ, ಪ್ರತ್ಯಕ್ಷ ಆದರೆ ಏನು ಕೇಳ್ತೀರಾ? ಸರ್ವೇ ಜನ ಸುಖಿನ ಭವಂತು ಅಷ್ಟೇ ಮೇಡಮ್. ನನ್ನನ್ನು ಸೇರಿಸ್ಕೊಳ್ಳಿ ಅದರಲ್ಲಿ. ಸೇರಿಸಿದ್ದೀನಿ ಮೇಡಮ್, ಎಲ್ಲಾನು ಸೇರಿಸಿದ್ದೀನಿ, ಎಲ್ಲರೂ ಚೆನ್ನಾಗಿರಲಿ. ಹೌದು ಸರ್, ನೀವು ಹೇಳಿ, ಏನು ಕೇಳ್ತೀರಾ? ನಾವೇನು ಹೇಳ್ತೀವಿ ಅಂದರೆ ನಮ್ಮ ಸುತ್ತಮುತ್ತದವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ನಾವು. ಇಲ್ಲ, ಎಲ್ಲರಿಗೂ ಆಗುತ್ತೆ. ಸುತ್ತಮುತ್ತ ಅಂದರೆ ನಾವು ಸೇರ್ಕೊಂತೀರಿ, ಸರೌಂಡಿಂಗ್ ಏನೇನಿದೆ, ಯಾರ್ಯಾರು ಬರ್ತಾರೆ, ಏನು ಮಾಡ್ತಾರೆ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ. ನೀವೆಲ್ಲ ಏನು ಕೇಳ್ಕೊಂತೀರಾ? ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಮೇಡಮ್. ನನ್ನನ್ನು ಸೇರಿಸ್ಕೊಳ್ಳಿ ಅಂತನಾ? ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸರ್. ಗಣಪತಿ ಬಪ್ಪ ಮೋರ್ಯ, ಗಣಪತಿ ಬಪ್ಪ ಮೋರ್ಯ, ಗಣಪತಿ ಬಪ್ಪ ಮೋರ್ಯ, ಗಣಪತಿ ಬಪ್ಪ ಮೋರ್ಯ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಪ್ತಗಿರಿ ಗೌಡ, ಅಧ್ಯಕ್ಷರು, ಬಿಜೆಪಿ ಬೆಂಗಳೂರು ಕೇಂದ್ರ ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು SRSV ದೇವರಾಜ್, ಮಾಜಿ ನಿರ್ದೇಶಕರು, ಅಖಿಲ ಭಾರತೀಯ ಕ್ಷತ್ರಿಯ ಮಹಾಸಭಾ ಅಧ್ಯಕ್ಷರು, SRS ಅಕ್ಷತಾ ಚಾರಿಟೇಬಲ್ ಟ್ರಸ್ಟ್.
ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ರಾಮಲಿಂಗಪ್ಪ, ಜಿಲ್ಲಾಧ್ಯಕ್ಷರು, ಬಿಜೆಪಿ ಚಿಕ್ಕಬಳ್ಳಾಪುರ ಜಿಲ್ಲೆ, ಸಮಾಜ ಸೇವಕರು, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ಶರಣ್ ಪಾಟೀಲ್, ಬಿಜೆಪಿ ಮುಖಂಡರು, ಗದಗ, ಸಂಸ್ಥಾಪಕರು, ಉಸಿರು ಫೌಂಡೇಶನ್, ಮಾಜಿ ನಿರ್ದೇಶಕರು, NWKRTC ಹುಬ್ಬಳ್ಳಿ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಆಗರ ಪ್ರಸನ್ನ, ಕಾಂಗ್ರೆಸ್ ಮುಖಂಡರು, ಯಶವಂತಪುರ ವಿಧಾನಸಭಾ ಕ್ಷೇತ್ರ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ದಿಲೀಪ್ ಕುಮಾರ್, ಜೀನಿ ಕಂಪನಿ ಮಾಲೀಕರು, ಯರಗುಂಟೆ, ಶಿರಾ ತಾಲೂಕು, ತುಮಕೂರು ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ದಿವ್ಯಾ RK, ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ, ಭಾರತೀಯ ಯುವ ಕಾಂಗ್ರೆಸ್ ಕರ್ನಾಟಕ. ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ನಾಗರಿಕರು ಹಾಗೂ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು CN ಬಾಲಕೃಷ್ಣ, ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕರು ಹಾಗೂ ರಾಜ್ಯಾಧ್ಯಕ್ಷರು, ರಾಜ್ಯ ಒಕ್ಕಲಿಗ ಸಂಘ.